ಲೋಕಸಭೆ ಚುನಾವಣೆ ಸಂದರ್ಭ ಪ್ರಧಾನಿ ಮೋದಿ ನೀಡಿದ 50ಕ್ಕೂ ಹೆಚ್ಚು ಸಂದರ್ಶನಗಳು ಸಂಪೂರ್ಣ ಸ್ಕ್ರಿಪ್ಟೆಡ್ ಆಗಿದ್ವು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಅಷ್ಟೇ ಅಲ್ಲ, ಈವರೆಗೆ ಸಂದರ್ಶನದ ಪ್ರಶ್ನೆಗಳನ್ನ ಪ್ರಧಾನಿ ಕಚೇರಿಯೇ ನೀಡ್ತಿತ್ತು ಅಂತ ಮಾತ್ರ ಚರ್ಚೆಯಾಗ್ತಿತ್ತು. ಆದರೆ ಅದಕ್ಕೂ ಮೀರಿ ಇಡೀ ಸಂದರ್ಶನವೇ ಪ್ರಧಾನಿ ಕಚೇರಿಯಲ್ಲಿ ಸಿದ್ಧವಾಗ್ತಿತ್ತು ಅನ್ನೋ ಮಹತ್ವದ ಮಾಹಿತಿ ಈಗ ಹೊರಬಿದ್ದಿದೆ. ದೇಶದ ದೊಡ್ಡ ದೊಡ್ಡ ಚಾನೆಲ್ಗಳ ಸಂಪಾದಕರು, ಸ್ಟಾರ್ ಆಂಕರ್ಗಳು ಕೂತು ಪ್ರಧಾನಿ ಕಚೇರಿ ಕೊಟ್ಟ ಪ್ರಶ್ನೆಗಳನ್ನ ಕೇಳುವಲ್ಲಿಗೆ ಈ ಸ್ಕ್ರಿಪ್ಟೆಡ್ ಇಂಟರ್ವ್ಯೂ ಕತೆ ಮುಗಿಯಲ್ಲ. ಇಡೀ ಇಂಟರ್ವ್ಯೂನ ಒಂದೊಂದು ಅಂಶವು ಪಿಎಂಒದಲ್ಲೇ ರೆಡಿಯಾಗಿ ಟಿವಿ ವಾಹಿನಿಗಳಿಗೆ ಹೋಗ್ತಿತ್ತು ಅಂದ್ರೆ ಅದೆಂತಹ ಇಂಟರ್ವ್ಯೂ ಅಂತ ನೀವೇ ಊಹೆ ಮಾಡಿ. ಲೋಕಸಭೆ ಚುನಾವಣೆಯ ಮುನ್ನ ಪ್ರಧಾನಿ ಮೋದಿ ಅವರು ನೀಡಿದಂತ ಎಲ್ಲ ಸಂದರ್ಶನಗಳು ಪ್ರಧಾನಮಂತ್ರಿ ಕಚೇರಿಯಿಂದಲೇ ಸಂಪೂರ್ಣವಾಗಿ ಎಡಿಟ್ ಮಾಡಿ ನೀಡಲಾಗ್ತಿತ್ತು ಅಂತ ರಾಜ್ದೀಪ್ ಸರ್ದೇಸಾಯಿ ಹೇಳಿದ್ದಾರೆ. ಖ್ಯಾತ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿ ಅವರ ಹೊಸ ಪುಸ್ತಕ ಬಿಡುಗಡೆಗೊಂಡಿದೆ. 2024ರ ಲೋಕಸಭೆ ಚುನಾವಣೆಗಳನ್ನ ಆಧರಿಸಿರುವ ಈ ಪುಸ್ತಕದ ಶೀರ್ಷಿಕೆ 2024 ದಿ ಎಲೆಕ್ಷನ್ ದಟ್ ಸರ್ಪ್ರೈಸ್ಡ್ ಎವ್ರಿವನ್, ಅಂದ್ರೆ 2024 ಎಲ್ಲರನ್ನ ಅಚ್ಚರಿಗೊಳಿಸಿದ ಚುನಾವಣೆ. ಈ ಪುಸ್ತಕ ಬಿಡುಗಡೆ ಬೆನ್ನಿಗೆ ರಾಜ್ದೀಪ್ ಅವರು ಬೇರೆ ಬೇರೆ ಮಾಧ್ಯಮಗಳಿಗೆ ಸರಣಿ ಇಂಟರ್ವ್ಯೂಗಳನ್ನ ನೀಡುತ್ತಿದ್ದಾರೆ. ಇದರಲ್ಲಿ ಅವರು ತಮ್ಮ ಪತ್ರಿಕಾ ಜೀವನದ ಅನುಭವಗಳನ್ನ ಹಂಚಿಕೊಳ್ತಿದ್ದಾರೆ. ಜೊತೆಗೆ ಒಂದೆರಡು ಸ್ಫೋಟಕ ಮಾಹಿತಿಗಳನ್ನ ಬಹಿರಂಗಗೊಳಿಸುತ್ತಿದ್ದಾರೆ. ನ್ಯೂಸ್ ಲಾಂಡ್ರಿ ಪತ್ರಕರ್ತೆ ಮನೀಷಾ ಪಾಂಡೆ ಜೊತೆ ಮಾತಾಡಿರುವ ರಾಜ್ದೀಪ್, ಲೋಕಸಭೆ ಚುನಾವಣೆಗಳ ಮುಂಚೆ ಪ್ರಧಾನಿ ಮೋದಿ ನೀಡಿದ ಇಂಟರ್ವ್ಯೂಗಳ ಬಗ್ಗೆ ತಮ್ಮ ಪುಸ್ತಕದಲ್ಲೇ ಹೇಳಿರುವ ಬಹಳ ಮಹತ್ವದ ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ನೀಡಿದಂತಹ ಎಲ್ಲ ಸಂದರ್ಶನಗಳು ಪ್ರಧಾನಮಂತ್ರಿ ಕಚೇರಿಯಿಂದಲೇ ಎಡಿಟ್ ಮಾಡಿ ಫೈನಲ್ ಫೈಲ್ ಅನ್ನೇ ಟಿವಿ ವಾಹಿನಿಗಳಿಗೆ ನೀಡಲಾಗ್ತಿತ್ತು ಅಂತ ರಾಜ್ದೀಪ್ ಸರ್ದೇಸಾಯಿ ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ. ಈ ಹಿಂದೆ ಪ್ರಧಾನಿಗೆ ಸ್ಕ್ರಿಪ್ಟ್ ಆಧಾರಿತ ಪ್ರಶ್ನೆ ಕೇಳಲಾಗ್ತಿದೆ ಅನ್ನೋ ಆರೋಪ ವ್ಯಾಪಕವಾಗಿ ಕೇಳಿ ಬಂದಿತ್ತು. ಮೊದಲೇ ಎಲ್ಲಾ ಪ್ರಶ್ನೆಗಳನ್ನ ಪ್ರಧಾನಿಗೆ ನೀಡಲಾಗಿದೆ ಅಥವಾ ಪ್ರಧಾನಿ ಕಚೇರಿಯೇ ಇಂತಿಂತ ಪ್ರಶ್ನೆಗಳನ್ನ ಕೇಳಿ ಅಂತ ಪಟ್ಟಿ ಕೊಡ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಿತ್ತು. ಆದ್ರೆ ಇದು ಹೊಸ ಮತ್ತು ಸ್ಫೋಟಕ ಮಾಹಿತಿ. ಪ್ರಧಾನಿ ಮೋದಿ ಅವರ ಇಡೀ ಸಂದರ್ಶನದ ರೆಕಾರ್ಡಿಂಗ್ ಹಾಗೂ ಅದರ ಎಡಿಟಿಂಗ್ ಅನ್ನ ಪಿಎಂಒದಲ್ಲೇ ಇರುವ ಸುಸಜ್ಜಿತ ಎಡಿಟಿಂಗ್ ವ್ಯವಸ್ಥೆಯಲ್ಲಿ ಸಿದ್ಧ ಮಾಡಿ ಅದನ್ನ ಚಾನೆಲ್ಗಳಿಗೆ ನೀಡಲಾಗ್ತಿತ್ತು ಅಂತ ರಾಜ್ದೀಪ್ ಸರ್ದೇಸಾಯಿ ಪುಸ್ತಕದಲ್ಲಿ ಬರೆದಿದ್ದಾರೆ. ಎಡಿಟ್ ಮಾಡಿ ಸಂಪೂರ್ಣ ಪ್ಯಾಕೇಜ್ ಅನ್ನ ನೀಡಲಾಗ್ತಿತ್ತು ಮತ್ತು ಅದನ್ನೇ ಚಾನೆಲ್ಗಳು ಪ್ರಸಾರ ಮಾಡ್ತಿದ್ವು. ಅಂದ್ರೆ ಅಲ್ಲಿ ಇಡೀ ಸಂದರ್ಶನದಲ್ಲಿ ಏನೇನ್ ಬರಬೇಕು, ಏನೇನ್ ಬರಬಾರದು ಅನ್ನೋದನ್ನ ಪಿಎಂಒ ನಿರ್ಧರಿಸ್ತಾ ಇತ್ತು. ಅಲ್ಲಿ ಸಂದರ್ಶನ ಮಾಡಿದ ಹಾಗೂ ಅದನ್ನ ಪ್ರಸಾರ ಮಾಡಿದ ಮಾಧ್ಯಮ ಸಂಸ್ಥೆಗೆ ಏನೇನೂ ಪಾತ್ರ ಇರಲೇ ಇಲ್ಲ. ಆದ್ರೂ ಯಾವುದೇ ಚಾನೆಲ್ ಈ ಬಗ್ಗೆ ಏನೇನೂ ಆಕ್ಷೇಪ ವ್ಯಕ್ತಪಡಿಸದೆ ಮೋದಿ ಕಚೇರಿ ಹೇಳಿದ ಹಾಗೇನೆ ಒಪ್ಕೊಂಡು ಅವರೇ ಕೊಟ್ಟ ಪ್ರಶ್ನೆಗಳನ್ನ ಕೇಳಿ ಅವರೇ ಎಡಿಟ್ ಮಾಡಿ ಕೊಟ್ಟ ಪ್ಯಾಕೇಜ್ ಇಂಟರ್ವ್ಯೂ ಅನ್ನ ಪ್ರಸಾರ ಮಾಡಿದ್ವು. ತಮ್ಮ ಪುಸ್ತಕದಲ್ಲಿ ಹೀಗೆ ಬರೆದಿರುವ ಬಗ್ಗೆ ಮನೀಷಾ ಪಾಂಡೆ ಅವರು ರಾಜ್ದೀಪ್ ಅವರನ್ನ ಪ್ರಶ್ನಿಸಿದಾಗ ಅದನ್ನ ಈವರೆಗೂ ಯಾರೂ ನಿರಾಕರಿಸಿಲ್ಲ ಅಲ್ವಾ ಅಂತ ಹೇಳಿದ್ದಾರೆ. And you say in your book that in a first of sorts most of the interviews were shot and edited by the PMO, which had by now its own in-house TV production team complete with a camera crew. I think this is startling. So you're saying that the interviews we saw, including on India Today, were edited by the PMO and given as a package to be run? It's there in the book. This is confirmed. It hasn't been challenged. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಧ್ಯಮದ ಬಗ್ಗೆ ತಿರಸ್ಕಾರವನ್ನ ತೋರ್ತಿರೋ ಬಗ್ಗೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ರಾಜ್ದೀಪ್, 2002 ಒಂದು ಮಹತ್ವದ ತಿರುವು ಮತ್ತು ಆಗ ಮಾಧ್ಯಮಗಳು ತನಗೆ ಪ್ರತಿಕೂಲವಾಗಿದ್ವು ಅಂತ ಮೋದಿ ಅವರು ಇವತ್ತಿಗೂ ನಂಬ್ತಾರೆ. ಮಾಧ್ಯಮ ನನ್ನ ಜೊತೆ ಅನ್ಯಾಯದ ರೀತಿಯಲ್ಲಿ ನಡೆದುಕೊಂಡಿತ್ತು ಅನ್ನೋ ಅವರ ಭಾವನೆ ಅವರು ನಂತರ ಗುಜರಾತ್ನಲ್ಲಿ ಅಧಿಕಾರದಲ್ಲಿದ್ದ ದಶಕದುದ್ದಕ್ಕೂ ಮುಂದುವರೆದಿತ್ತು ಅಂತ ರಾಜ್ದೀಪ್ ಹೇಳ್ತಾರೆ. 2007ರಲ್ಲಿ ಕರಣ್ ಥಾಪರ್ ಸಂದರ್ಶನದಿಂದ ಹೊರ ನಡೆದ ನಂತರ ಮೋದಿ ಅವರು ಇನ್ನು ಮುಂದೆ ಅಂತಹ ಪರಿಸ್ಥಿತಿಯಲ್ಲಿ ಸಿಕ್ಕೊಳ್ಬಾರದು ಅಂತ ನಿರ್ಧರಿಸಿದ್ರು ಅಂತ ರಾಜ್ದೀಪ್ ಹೇಳ್ತಾರೆ. ಮಾಧ್ಯಮಗಳ ಬಗ್ಗೆ ಪ್ರಧಾನಿ ಮೋದಿಗೆ ತಿರಸ್ಕಾರವಿದೆ ಅಂತ ನೀವು ವಾದಿಸಬಹುದು, ಆದ್ರೆ ಸಂದರ್ಶನ ನೀಡದಿರೋದು ಮೋದಿಯವರ ಕಾರ್ಯತಂತ್ರದ ಯೋಜಿತ ಕ್ರಮ ಆಗಿದೆ. ಯಾವುದೇ ಸಂದರ್ಶಕರಿಗೆ ಮತ್ತು ಸಾರ್ವಜನಿಕವಾಗಿ ತನ್ನನ್ನ ಮುಜುಗರಕ್ಕೀಡು ಮಾಡೋಕೆ ನಾನು ಅನುಮತಿಸೋದಿಲ್ಲ ಅಂತ ಮೋದಿ ನಿರ್ಧರಿಸಿದ್ದಾರೆ ಅಂತ ರಾಜ್ದೀಪ್ ಹೇಳ್ತಾರೆ. ನಾನು ಈ ದೇಶದ ಪ್ರಧಾನಿ, ಈ ದೇಶದ ಅತ್ಯಂತ ಪ್ರಭಾವಿ ವ್ಯಕ್ತಿ. ನಾನ್ಯಾಕೆ ಯಾರೋ ಒಬ್ಬ ಪತ್ರಕರ್ತನ ಎದುರು ಮುಜುಗರಕ್ಕೆ ಒಳಗಾಗಬೇಕು ಅನ್ನೋದು ಮೋದಿ ಅವರ ನಿಲುವು ಅಂತ ಹೇಳ್ತಾರೆ ರಾಜ್ದೀಪ್. ಕರಣ್ ಥಾಪರ್ ಪ್ರಧಾನಿ ಮೋದಿ ಅವರ ಆ ಕುಪ್ರಸಿದ್ಧ ಸಂದರ್ಶನ ಮಾಡಿದಾಗ ರಾಜ್ದೀಪ್ ಸರ್ದೇಸಾಯಿ ಕರಣ್ ಥಾಪರ್ ಅವರ ಸಂಪಾದಕರಾಗಿದ್ರು ಅನ್ನೋದು ಇಲ್ಲಿ ಗಮನಾರ್ಹ ವಿಷಯ. ಹಳೆ ಕಾಲದಂತಹ ರಾಜಕೀಯ ಸಂದರ್ಶನ ಈಗ ಕಾಣಸಿಗದ ಕಾಡು ಪ್ರಾಣಿಯಂತೆ ಆಗಿದೆ ಅಂತ ರಾಜ್ದೀಪ್ ಹೇಳ್ತಾರೆ. ಇನ್ನು ಲೋಕಸಭೆ ಚುನಾವಣೆಯ ಮುನ್ನ ಪ್ರಧಾನಿ ಮೋದಿ ಅವರು ನೀಡಿದ ಎಲ್ಲ ಸಂದರ್ಶನಗಳು ಪ್ರಧಾನಮಂತ್ರಿ ಕಚೇರಿಯಿಂದಲೇ ಎಡಿಟ್ ಮಾಡಿ ನೀಡಲಾಗ್ತಿತ್ತು ಅಂತ ಹೇಳಿದ್ದಾರೆ. ಇಂಡಿಯಾ ಟುಡೇ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಎಡಿಟ್ ಮಾಡಲ್ಪಟ್ಟ ಸಂದರ್ಶನಗಳನ್ನ ಪ್ರಕಟಿಸೋಕೆ ಯಾಕೆ ಒಪ್ಕೊಂತು ಅನ್ನೋ ಬಗ್ಗೆನೂ ರಾಜ್ದೀಪ್ ಸಂದರ್ಶನದಲ್ಲಿ ಮಾತಾಡಿದ್ದಾರೆ. ನಾವಾಗಲ್ಲ ಅಂದ್ರೆ ನಮ್ಮ ಪ್ರತಿಸ್ಪರ್ಧಿ ಮಾಧ್ಯಮ ಸಂಸ್ಥೆ ಅದನ್ನ ಮಾಡ್ತೀವಿ ಅಂತಾರೆ ಅನ್ನೋ ಭಯದಿಂದ ನಾವು ಸಂದರ್ಶನಗಳನ್ನ ಪ್ರಕಟಿಸೋಕೆ ಒಪ್ಕೊಂಡ್ವಿ ಅಂತ ರಾಜ್ದೀಪ್ ಹೇಳ್ತಾರೆ. ಪತ್ರಕರ್ತರ ಸ್ವಾತಂತ್ರ್ಯ ಈಗ ಭಯಕ್ಕೆ ಬದಲಾಗಿದೆ ಅಂತ ಅವರು ವಿವರಿಸ್ತಾರೆ. ಹೇಗೆ ಮಾಧ್ಯಮದ ಮಾಲೀಕರು ಯಾವುದೇ ತಪ್ಪು
ತಪ್ಪು ಮಾಡದೇ ಇದ್ರೂ ಕೂಡ ಒತ್ತಡಕ್ಕೆ ಒಳಗಾಗ್ತಾರೆ ಅಥವಾ ಭಯಪಡ್ತಾರೆ ಅಂತ ರಾಜ್ದೀಪ್ ಸಂದರ್ಶನದಲ್ಲಿ ವಿವರಿಸ್ತಾರೆ. ಪತ್ರಿಕೋದ್ಯಮವನ್ನ ಒಂದು ವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡ ವೃತ್ತಿಪರರಿದ್ದಾರೆ ಮತ್ತು ಇತರರು ತಾವು ಹಿಂದುತ್ವದ ಹೆಮ್ಮೆಯ ಧ್ವಜಧಾರಿಗಳು ಅಂತ ಭಾವಿಸ್ತಾರೆ. ಈ ಪತ್ರಕರ್ತರಲ್ಲಿ ಕೆಲವರು ತಮ್ಮ ಜಾಕೆಟ್ಗಳು ಮತ್ತು ಪ್ಯಾಂಟ್ಗಳ ಒಳಗೆ ಬಜರಂಗ್ ದಳದ ಶಾರ್ಟ್ಸ್ ಧರಿಸ್ತಾರೆ ಅಂತ ನಾನು ಕೆಲವೊಮ್ಮೆ ಭಯಪಡ್ತೇನೆ. ಅವರು ಒಂದಿನ ಟಿವಿ ಸ್ಟುಡಿಯೋದಲ್ಲಿ ಮತ್ತು ಮರುದಿನ ಬಜರಂಗ್ ದಳದ ರ್ಯಾಲಿಯಲ್ಲಿ ಇರಬಹುದು ಅಂತ ರಾಜ್ದೀಪ್ ಹೇಳ್ತಾರೆ. ಭಾರತೀಯ ಮಾಧ್ಯಮಗಳಿಗೆ ಟಿಆರ್ಪಿ ಇತ್ಯಾದಿ ಸಂಖ್ಯೆಗಳ ಜೊತೆ ಇರುವ ಹೊಸ ಪ್ರೀತಿಯ ಬಗ್ಗೆನೂ ಅವರು ಸಂದರ್ಶನದಲ್ಲಿ ಮಾತಾಡಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.